ಮಾರ್ನಿಂಗ್ ಅವ್ನ ಬೆದರ್ ಹೇಳ್ಬೇಕಂದ್ರೆ ಸ್ಕೂಲ್ನಾಗ ಅಷ್ಟು ಹುಷಾರಿದಿಲ್ಲ ಖರೆ ಈಗ ಜೀವನದಾಗ ಅವನ ಫಸ್ಟ್ ಅದಾನ್ರಿ. ನಾವೆಲ್ಲ ಸ್ಕೂಲ್ದಾಗ ಅಭ್ಯಾಸ ಫಸ್ಟ್ ಇದ್ದೀವಿ ರೀ, ಆದ್ರೆ ಲೈಫ್ನಾಗ ಮಾರ್ನಿಂಗ್ ಸಕ್ಸಸ್ ಆದ್ರೆ. ನಮ್ಮೂರಿಗೆ ಹೈಸ್ಕೂಲ್ ಬೇಕಂತಂದಾಗ ಶಿಕ್ಷಣದ ಕೊರತೆ ನಮ್ಮೂರಿನ ಮಕ್ಕಳಿಗೆ ಆಗಬಾರ್ದು ತಿಳ್ಕೊಂಡ್ಬಿಟ್ಟು ಸರ್, ನಮ್ಮ ಮನೆಗಳಿರುವಂಥ ನನ್ನಂದು ಹಿಡ್ಕೊಂಡು ನನ್ನ ಥರ 78 ಜನ ಅಷ್ಟು ದಾನವಾಗಿ ಕೊಟ್ಟು ಅಲ್ಲೊಂದು ಹೈಸ್ಕೂಲನ್ನು ನಿರ್ಮಾಣ ಮಾಡಿಬಿಟ್ಟಿದ್ವಿ ಸರ್. ಆವಾಗ ಗೊಂಜಾಳ ರೊಟ್ಟಿ ಒಯ್ತಿದ್ವಿ ಸರ್, ಪಲ್ಯ ಒಂದು ಗೊಂಜಾಳ ರೊಟ್ಟಿ ಇದ್ವಿ. ಗೊಂಜಾಳದಿಂದ ರೊಟ್ಟಿ ಒಯ್ದತ್ತಂದ್ರೆ ಅತಿ ಕಡಿಮೆ ಬಡವರ ಊಟ ಸರ್ ಅದು ಅಂತ. ಬಡವ ಅಂತ ಕನ್ಸಿಡರ್ ಮಾಡೋದೇ ಗೊಂಜಾಳ ಊಟದ ಮೇಲೆ. ಚಪಾತಿ ತಂದವರು ಶ್ರೀಮಂತರು. ಅಂದ್ರೆ ನಾವು ಶಾಲೆ ಮುಗಿಯೋವರೆಗೂ ಗೊಂಜಾಳ ರೊಟ್ಟಿ ನಮ್ಮ ತಾಯಿ ಕಟ್ತಿರು, ಅದನ್ನೇ ತಿಂದ್ಕೊಂಡು ಬೆಳೆದಿದ್ವಿ ಸರ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನೀರಾವರಿ ಸರ್ ಈ ಕಡೆ ಎಲ್ಲ ಕಂಪ್ಲೀಟ್ ನೀರಾವರಿ ಇದೆ ಸರ್. ಯಾವ ಇದು ನೀರಿದೆ ಸರ್? ನಮ್ಮದು ಕೃಷ್ಣ ಈ ಕಡೆ ಬರುತ್ತೆ ಸರ್, ಘಟಪ್ರಭಾ ನಮಗೆ ಸಮೀಪ ಆಗತ್ತೆ ಸರ್. ನಡು ಮಧ್ಯದಲ್ಲಿ ಒಂದು ಕೆನಾಲ್ ಇದೆ ಸರ್. ನಮಗೆಲ್ಲ ಬೋರ್ವೆಲ್ ಮತ್ತು ಓಪನ್ ವೆಲ್ ಬಾವಿಗಳಿಂದ ಸಂಪೂರ್ಣ ನಮ್ಮೂರು ಮಾತ್ರ 100% ನೀರಾವರಿ ಇದೆ ಸರ್. ಬೋರ್ವೆಲ್? ಹಾ ಸರ್, ಬೋರ್ವೆಲ್ ಮತ್ತು ಕೆನಾಲ್ ಸರ್, ಹಳ್ಳಗಳು ಸರ್, ಆಮೇಲೆ ಬಾವಿಗಳು ಓಪನ್ ವೆಲ್ ಅಂತವಲ್ಲ, ದೊಡ್ಡ ದೊಡ್ಡ ಬಾವಿಗಳು. ಹಿಂಗೊಂದು 20 ಮೊಳ ಹಿಂಗೊಂದು 20 ಮೊಳ ಗುಮ್ಗೊಂದು 40 ಮೊಳ ತೆಗೆದಿರ್ತೀವಲ್ಲ ಸರ್, ಹಂಗೆ ಸರ್. ಓಕೆ, ಅಂದ್ರೆ ಬೋರ್ ಹಾಕಿದ್ರೆ ಬೇಗ ನೀರು ಬರುತ್ತೆ? ಹಾ ಬರುತ್ತೆ ಸರ್, 300-400 ಫುಟ್ಗೆ ನೀರು ಬರುತ್ತೆ ಸರ್. ಮೂಲ ಕಸುಬು ನಮ್ದು ಊರಿಂದ ಸರ್ ಹೈನುಗಾರಿಕೆ. ಹಾ ಸರ್. ಓಕೆ, ಪಟ್ಟಣ ಸಮೀಪ ಇರೋದ್ರಿಂದ ಸರ್, ನಮ್ಮೆಲ್ಲ ತಾಯಂದಿರು ಪ್ರತಿದಿನ ಮುಂಜಾನೆ ಅವ್ರ ಗಂಡ್ಮಕ್ಳು ನಾವು ತೋಟದ ಕೆಲಸ ಮತ್ತಿನ್ಯಾವುದು ಕೆಲಸಗಳಿಗೆ ತೊಡಗಿದ್ರು, ಹೆಣ್ಮಕ್ಳು ಹೋಗಿ ಡೈರಿಗಳಿಗೆ ಹಾಲು ಹಾಕೋದು, ಆಮೇಲೆ ಸಿಟಿಗೆ ಹೋಗಿ ಹಾಲು ಮೊಸರು ಬೆಣ್ಣೆಯನ್ನು ಮಾರ್ಕೊಂಡ್ಬರೋದು, ಇದು ನಮ್ಮ ಊರಿನ ಸಂಸ್ಕೃತಿ ಸರ್. ಓಕೆ, ಒಳ್ಳೇದ್ರಿ. ಹಂಗ ಪ್ರತಿಯೊಬ್ರು ಹೆಣ್ಮಕ್ಳು ಸಹಿತ ಹಾಲು ಮೊಸರು ಪ್ರತಿ ದಿವಸ 1,000-2,000 ರೂಪಾಯಿ ಪ್ರತಿಯೊಬ್ರು ಹೆಣ್ಮಕ್ಳು ತಗೊಂಡ್ಬರ್ತಾರೆ ಸರ್. ಅದು ನಮ್ಮೂರಿನ ವಿಶೇಷತೆ ಸರ್. ನಿಮ್ಮ ಜಮೀನು ಎಲ್ಲಿದೆ ಸರ್? ನಮ್ಮ ಜಮೀನು ಈಗ ಅಲ್ಲೇ ಹಿಂದ್ಗಡೆ ಇದೆ ಸರ್. ಈಗ ನನ್ನ ಹೆಂಡತಿ ಹೆಸರಲ್ಲೇನೆ 27 ಗುಂಟೆ ಇದೆ ಸರ್. ಅದು 1 ಎಕರೆಯಲ್ಲಿ ನಾವು ಒಂದು ಅದ್ರಾಗ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನೊಂದು ಫ್ಯಾಕ್ಟ್ರಿ ಕಟ್ಕೊಂಡಿವಿ. 27 ಗುಂಟೆ ನನ್ನ ಶ್ರೀಮತಿ ಅವ್ರ ಹೆಸರಲ್ಲಿ ಅದೇ ಸರ್, ನನ್ನ ಹೆಸರಲ್ಲಿ ಏನೂ ಇಲ್ಲ ಸರ್ ಅಲ್ಲಿ. ಅವ್ರಿಗೆ ನಿಮ್ ಕಟ್ಟಿದ್ರಲ್ಲ ಅಲ್ಲೇನಾ? ಹಾ ಸರ್. ಓಕೆ, ಈ ಮ್ಯಾಜಿಕ್ ಆಗಿದ್ದೆಲ್ಲ ಎಷ್ಟು ವರ್ಷದಲ್ಲಿ ಸರ್? ಸರ್ ಇದು 19. 19ರಿಂದ ಇಲ್ಲಿಗೆ 6 ವರ್ಷ ನೋಡಿ ಸರ್. 6 ವರ್ಷ? 6 ವರ್ಷ ಸರ್. 6 ವರ್ಷ ಸರ್. ಇವರೆಲ್ಲ ಹೊಲಕ್ಕೆ ಕೊಂಟ್ರ ಇನ್ನು ಬೆಣ್ಣೆ ಮಾರ್ಕೊಂಡ್ ಬರ್ರ? ಇಲ್ಲ, ಮಾರ್ಕೊಂಡ್ ಬಂದು ಈಗ ತೋಟದ ಕೆಲಸಕ್ಕೆ ಹೊಂಟಿರ್ತಾರೆ ಸರ್. ಹೌದಾ? ಹಾ, ಅವ್ರವ್ರ ತೋಟದ ಕೆಲಸಕ್ಕೆ ಅವ್ರವ್ರು ಹೊಂಟಿರ್ತಾರೆ ಸರ್. ಬಟ್ ಮೂಲ ಬೆಳೆ ಕಬ್ಬೆ? ಹಾ, ಕಬ್ಬೆ ಸರ್. ಓಕೆ. ಒಂದು ಹಳ್ಳಿಯನ್ನ ಎಷ್ಟು ಎತ್ತರಕ್ಕೆ ಒಬ್ರು ಮನಸ್ಸು ಮಾಡಿದ್ರೆ, ಅಥವಾ ರೈತ ತನ್ನ ಪ್ರಾಡಕ್ಟ್ಗಳನ್ನ ಮಾರ್ಬೇಕಂತ ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದು ಅನ್ನೋಕೆ ಒಂದು ಉದಾಹರಣೆ ಸರ್ ನಮ್ದು. ಒಂದ್ ಸರ್, ನಮ್ಮಲ್ಲಿರುವಂತ ರಾ ಮೆಟೀರಿಯಲ್ಗಳನ್ನ ಹೆಂಗ್ ಬಳಸುವಂತ ಸದುಪಯೋಗ ನಾವು ಮಾಡ್ಕೋಬಹುದು, ಅದು ಸರ್. ನಾವು ಮೊದಲು ಫಸ್ಟ್ ಇದೇ ಸಾಲಿ ಸರ್ ನಮ್ದು. ನಾಲ್ಕನೇ ತರಗತಿ. ನೀವೇನಾದ್ರೂ ಕಟಿಂಗ್ ಮಾಡಿಸ್ಕೊಂಡಿದ್ದು ಇಲ್ಲಿ ಇದೆಯಾ ಇನ್ನ? ಇಲ್ಲ ಸರ್. ಹೋಗ್ತಿದ್ದದ್ದು ಹೋಟೆಲ್ಗಳು ಏನಾದ್ರು ಇದೆಯಾ? ನಾನು ಹೋಟೆಲ್ಗೆ ಹೋಗಿಲ್ಲ ಸರ್. ಹೋಟೆಲ್ಗೆ ಹೋಗಿಲ್ಲ? ಹೌದು ಸರ್. ಓಕೆ. ಯಾಕ ನೆನಪುಗಳು ಅಂತ ಹೇಳ್ತೀನಿ ಅಂತಂದ್ರೆ, ಅವು ಜೊತೆಗೆ ನಂಟು ಬೆಳ್ಕೊಂಡೇ ಬಂದಿದೆಯಲ್ಲ ಇವತ್ತು. ಹೌದು. ಹಂಗಾಗಿ ಅಂತಾವು ಇದ್ರಲ್ಲಿ ದಾಖಲೆ ಆಗ್ಲಿ ಅನ್ನೋ ಉದ್ದೇಶ ಸರ್. ಅದು ನಮ್ದು ಹಳೆ ಮನೆಗಳಿದ್ದು ಸರ್. ನಿಮ್ಮ ಮನೆ ಎಲ್ಲೈತಿ ಸರ್? ನಮ್ಮ ಮನೆ ಇದನ್ನೆಲ್ಲ ಕೆಡಿ, ಈಗ ಸಾಮ್ಗಳದು ನಮ್ಮ ಎಲ್ಲ ಜೊತೆಗೆ ಇದ್ದು ಸರ್. ಇವರು ನಮ್ಮ ಸಂಗಯ್ಯನ ಅಂತ ಯಕ್ಷಂದ್ರೆ, ಈಗ ನಾವು ಬಾಲ್ಯದಲ್ಲಿ 1ನೇ ತರಗತಿ 4ನೇ ತರಗತಿವರೆಗೆ ಓದಿದಿವಲ್ರಿ, ಅದೇ ಸಾಲಿ SDMC ಅಧ್ಯಕ್ಷರು ಸರ್ ಇವತ್ತು ಇವತ್ರಿ. ಆವಾಗ ಏನು ನಮ್ಮ ಬಾಲ್ಯದ ನೆನಪುಗಳ ಮನೆಗಳಿದ್ವಲ್ಲ ಸರ್, ಅವೆಲ್ಲ ಮನೆಗಳನ್ನ ನಾವು ಒಂದು ಶಾಲೆ ಕಟ್ಟೋಣ ಅಂತ ಊರಾಗ ಡೆಮಾಲೇಷನ್ ಮಾಡಿಬಿಟ್ಟಿದ್ವಿ ಸರ್ ಅವನು. ನಾವೆಲ್ಲರೂ ಈಗ ಬೇರೆ ಬೇರೆ ಮನೆಗಳಲ್ಲಿ ಇದ್ದೀವಿ ಸರ್. ಹಿಂಗಾಗಿ ಕೆಸಿಂದ ಆ ಹಳೆ ಊರು ಎಲ್ಲವೂ ಆ ಗತವೈಭವವನ್ನು ಶಾಲೆಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಇದು ಶಾಲೆ ಸರ್. ನಾವು ಕಲ್ತಿದ್ದು ಸರ್. ಹಾ, 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಕಲ್ತಂತ ಶಾಲೆ ಸರ್. ಆಮೇಲೆ ಆ ಕಡೆ ಊರ ಹೋಗೋಣ ಸರ್, ಒಂದು ಶಾಲೆ ನೋಡ್ಕೊಂಡು ಹೋಗಿ. ಇದು ಒಳಗೆ ಆಯ್ತು ಸರ್. ಗೇಟ್ ಹಾಕ್ಯಾರ? ಗೇಟ್ ಕಂಪ್ಲೀಟ್ ಬಂದೈತೆ, ಓಪನ್ ಐತೆ. ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊದಲ IAS ಆಫೀಸರ್ನು ಸಂಗನಟ್ಟಿ ಅವರ ಸರ್. ಫಸ್ಟ್ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಫಸ್ಟ್ IAS ಆಫೀಸರ್
ಕಲ್ತು ಪಾಸ್ ಆದದ್ದು ಈ ಸಂಗನಟ್ಟಿ ಅವರು ಸರ್. 2 ಜಿಲ್ಲೆಯಲ್ಲಿ, ಅವಳಿ ಜಿಲ್ಲೆಯಲ್ಲಿ. ಓಕೆ. ಇದು ನಾವು ಆಡಿ ಬೆಳೆದಂಥ ಶಾಲೆ ಸರ್. ಇದು 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಇದೇ ಶಾಲೆಯಲ್ಲಿ ನಾವೆಲ್ಲ ವಿದ್ಯಾಭ್ಯಾಸ ಮಾಡಿದ್ದೀವಿ ಸರ್. ಈ ಶಾಲೆ SDMC ಅಧ್ಯಕ್ಷರು ಸರ್ ಇವ್ರು ಈಗ ಪ್ರೆಸೆಂಟ್ ಇವತ್ತು. ಇದು ನಮಗೆ ಶಿಕ್ಷಣವನ್ನು ಕೊಟ್ಟು ಮಾರ್ಗದರ್ಶನವನ್ನು ಮಾಡಿ, ಯಾಕಂದರೆ ಈ ಶಾಲೆ ಸುಮ್ಮನೆ ಶಾಲೆ ಅಲ್ಲ ಸರ್, ಇದರಲ್ಲಿ ಒಂದು ವಿಶೇಷವಾದ ಮಣ್ಣಿನ ಗುಣ ಇದೆ ಸರ್. ಯಾಕಂತಂದರೆ ಒಬ್ಬರು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಫಸ್ಟ್ IAS ಆಫೀಸರ್ನ ಕೊಟ್ಟಿದೆ ಸರ್, ಅನೇಕ SP ಗಳನ್ನು ಕೊಟ್ಟಿದೆ. ಆಮೇಲೆ ಈ ಊರಿನಿಂದ ಸುಮಾರು ಒಂದು 20ಕ್ಕೂ ಹೆಚ್ಚು ಜನ ಯೋಧರು ಇದ್ದಾರೆ ಸರ್ ಈ ಮಣ್ಣಿನಲ್ಲಿ ಕಲ್ತು ಹೋದವರು. ಭಾಳ ವಿಶೇಷ ಶಾಲೆ ಸರ್, ಈ ಮಣ್ಣಿನಲ್ಲಿರುವಂಥ ವಿಶೇಷ ಗುಣ ಸರ್ ಅದು. ಯಾಕಂತಂದರೆ ಅನೇಕ ಜನರಿಗೆ ಬದುಕು ಕೊಟ್ಟಿದೆ ಸರ್ ಈ ಶಾಲೆ, ಅಂಥ ವಿಶೇಷ ಶಾಲೆ. ಅನೇಕ ಕಲಾವಿದರನ್ನು ಕೊಟ್ಟಿದೆ ಅಂಥ ಮಣ್ಣು ಸರ್ ಇದು. ಆಮೇಲೆ ಪ್ರತಿ ವರ್ಷ ಈ ಶಾಲೆಯಿಂದ ವಿದ್ಯಾರ್ಥಿನಿಯರು ವಾಲಿಬಾಲ್ದಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ನೀವು ಹೆಂಗೆ ಸೈಕಲಲ್ಲಿ ಬರ್ತಿದ್ರಿ ಅಂತೆ? ಹೌದಾ? ಮಾಲಿಂಗ್ಪುರಕ್ಕೆ ಹೋಗೋ 10th ಲಾಸ್ಟ್ ಟೈಮ್ಗೆ ಸೈಕಲ್ ತೊಗೊಂಡಿರಿ, ಅಲ್ಲಿ ತನಕ ನಡ್ಕೊತ ಹೋಗ್ತಿದ್ದೆ ಸರ್. ಅಂದರೆ ನೀವು ಮನೆಗೆ ಅಲ್ಲಿ ಪಂಚರ್ ಅಂಗಡಿ ಬರ್ತಿದ್ವಲ್ಲ, ಅವ್ನ ಥರ ಆಗಿರಲಿಲ್ಲ ಅಥವಾ ಅಲ್ಲೇ ಮಾಡಿ ಕೊಟ್ಬಿಡೋದು? ಅಲ್ಲೇ ರಿಪೇರಿ ಮಾಡಿ ಕೊಟ್ಬಿಡೋದು ಸರ್ ಅವ್ರಿಗೆ. ನಿಮ್ಗೆ ಅವು ಏನು ಹೊಡೆಯೋಕ್ಕೆ ಬರ್ತಿರ್ಲಿಲ್ಲ? ಇಲ್ಲ ಸರ್, ಅಂದ್ರೆ ಅದು ತೊಗೊಂಡೋದ್ರೆ ಮತ್ತೆ ಅವ್ರ ಕೆಲಸಕ್ಕೆ ಅಡಚಣೆ ಆಗ್ತಿತ್ತು ಸರ್. ಆಸೆ ಇತ್ತಾ ನಿಮ್ಗೆ? ಇತ್ತು ಸರ್. ಒಂದು ಸರಿ ಸೈಕಲ್ ತಗೊಳ್ಳೋಣ ಅಂತ. ಅದು 10th ಬಂದ ಮೇಲೆ ನಮ್ಮ ತಂದೆಯವರು ಒಂದು ಹಳೆ ಸೈಕಲ್ ಕೊಟ್ಟಿದ್ರು. ಅದನ್ನ ಹತ್ಕೊಂಡು ಹೋಗೋದು, ಅದೊಂದು ನಮಗೆ ಇವತ್ತು ಹೆಲಿಕಾಪ್ಟರ್ ಹತ್ತಿದ್ರು ಅಟ್ ಆ ಫೀಲ್ ಇರ್ತಿರ್ಲಿಲ್ಲ. ಆ ಸೈಕಲ್ ಹತ್ಕೊಂಡೋದಾಗ ಆ ಫೀಲ್ ಇರ್ತಿತ್ತು, ನಾನು ಏನೋ ಒಂದು ಹತ್ಕೊಂಡ್ ಶಾಲೆಗೆ ಬಂದಿದ್ದೀನಿ ಅಂತ. ಹಿಂಗಿರುತ್ತೆ. ಅವಾಗ ಆ ಸೈಕಲ್ ಇರ್ತಾರಿಲ್ಲ ಹುಡುಗರು? ಇರ್ತಿರ್ಲಿಲ್ಲ ಸರ್. ಅದೇ ದೊಡ್ಡದು ಸರ್. ಹಿಂಗಾಗಿ ಆ ಸೈಕಲ್ ಇದು ಮಾಡ್ತಾ ಇದ್ವಿ ಸರ್. ಸೈಕಲ್ 10th ಹೋದ್ಮೇಲೆ ಸೈಕಲ್ ಸರ್, ಯಾಕಂದ್ರೆ ಬಡತನ ಹಂಗಿತ್ತಲ್ಲ ಸರ್ ಅವತ್ತಿನ ಪರಿಸ್ಥಿತಿ ನಮ್ದು. ಹಿಂಗಾಗಿ ಅದು ಸೈಕಲ್ ಅಂದ್ರೆ ಮಾಲಿಂಗ್ಪುರಕ್ಕೆ ಹೋಗಕ್ಕಾಗಿತ್ತು. ಇಲ್ಲಿಂದ ಮಾಲಿಂಗ್ಪುರ ಸರ್ ಹೈಸ್ಕೂಲ್ ಇಲ್ಲಿ 1 ರಿಂದ 5ನೇ ತರಗತಿ ಮಾತ್ರ ಇತ್ತು ಸರ್. 5ನೇ ತರಗತಿ ಮುಗಿದ್ರೆ ಪ್ರತಿಯೊಬ್ರು ನಾವೆಲ್ಲರೂ ಮಾಲಿಂಗ್ಪುರ್ಗೆ ಹೋಗ್ಬೇಕು ಸರ್. ಹಿಂಗಿತ್ತು ಸರ್ ವ್ಯವಸ್ಥೆ. ಸೊ ಇದು ಇಲ್ಲೇ ಹೈಸ್ಕೂಲ್ ತೋರಿಸ್ತೀರಾ? ಹೈಸ್ಕೂಲ್ ಇನ್ನು ಪಕ್ಕಕ್ಕೆ ನಮ್ಮ ಊರೆಲ್ಲ ಅಲ್ಲೇ ಇತ್ತು ಸರ್. ಅದನ್ನೆಲ್ಲ ಡೆಮಾಲಿಷನ್ ಮಾಡಿ ದಾಣ ಕೊಟ್ಟು ಬಿಟ್ಟಾರೆ ಸರ್. 78 ಜನ ನನ್ನನ್ನು ಸೇರಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್. ಊಟ ಗಿಟ್ಟ ಇತ್ತನ ಅವಾಗ? ಇಲ್ಲ ಸರ್, ಅವಾಗ ಏನು ಬಿಸಿ ಊಟದ ಇದ್ದಿರ್ಲಿಲ್ಲ ಸರ್. ಬಿಸಿ ಊಟ ಇದ್ದಿರ್ಲಿಲ್ಲ ಸರ್. ನಾವು ಶಾಲೆ ಕಲಿ SM ಕೃಷ್ಣ ಅವ್ರ ಸರ್ಕಾರ ಬಂದ ಮೇಲೆ ಬಿಸಿ ಊಟದ ಕಾನ್ಸೆಪ್ಟ್ ಬಂತಲ್ಲ ಸರ್ ಹೊಸದು. ಓಹೋ, ಅವಾಗ ಮನೆಯಿಂದನೇ ತರಬೇಕು? ಮನೆಯಿಂದ ಒಯ್ಬೇಕು ಸರ್. ಮನೆಯಿಂದ ಹೋದ್ರೆ ಮಾತ್ರ ಊಟ ಸರ್, ಇಲ್ಲಾಂದ್ರೆ ಇದ್ದಿರ್ಲಿಲ್ಲ ಅವಾಗ. ಯಾಕಂದ್ರೆ SM ಕೃಷ್ಣ ಅವ್ರು ಬಂದ ಮೇಲೆ ಇದು ಬಿಸಿ ಊಟ ಯೋಜನೆ ಬಂತಲ್ಲ ಸರ್ ಆ ಟೈಮ್ಗೆ ನಮ್ಮ ಕರ್ನಾಟಕ CM. ಅವಾಗ ಹೇಗೆ ಮನೆಯಿಂದ ಬುತ್ತಿ ತರ್ತಿದ್ರಿ? ಮನೆಯಿಂದ ಬುತ್ತಿ ಒಯ್ತಿದ್ವಿ ಸರ್. ಆವಾಗ ಗೊಂಜಾಳ ರೊಟ್ಟಿ ಒಯ್ತಿದ್ವಿ ಸರ್. ಪಲ್ಯ ಒಂದು ಗೊಂಜಾಳ ರೊಟ್ಟಿ ಇದ್ವಿ. ಗೊಂಜಾಳದಿಂದ ರೊಟ್ಟಿ ಒಯ್ದತ್ತಂದ್ರೆ ಅತಿ ಕಡಿಮೆ ಬಡವರ ಊಟ ಸರ್ ಅದು. ಅಂತ ಬಡವ ಅಂತ ಕನ್ಸಿಡರ್ ಮಾಡೋದೇ ಗೊಂಜಾಳ ಊಟದ ಮೇಲೆ. ಚಪಾತಿ ತಂದವರು ಶ್ರೀಮಂತರು. ಅಂದ್ರೆ ನಾವು ಶಾಲೆ ಮುಗಿಯೋವರೆಗೂ ಗೊಂಜಾಳ ರೊಟ್ಟಿ ನಮ್ಮ ತಾಯಿ ಕಟ್ತರು, ಅದನ್ನೇ ತಿಂದ್ಕೊಂಡು ಬೆಳೆದಿದ್ವಿ ಸರ್. ಮಾರ್ನಿಂಗ್ ಅವ್ನು ಬೆಳೆದ್ರೆ ಹೇಳ್ಬೇಕಂದ್ರೆ ಸ್ಕೂಲ್ನಾಗ ಅಷ್ಟು ಹುಷಾರಿದಿಲ್ಲ, ಖರೆ ಈಗ ಜೀವನದಾಗ ಅವನ ಫಸ್ಟ್ ಅದಾನ್ರಿ. ನಾವೆಲ್ಲ ಸ್ಕೂಲ್ದಾಗ ಅಭ್ಯಾಸ ಫಸ್ಟ್ ಇದ್ದೀವಿ ರೀ, ಆದ್ರೆ ಲೈಫ್ನಾಗ ಮಾರ್ನಿಂಗ್ ಸಕ್ಸಸ್ ಆದ್ರೆ. ಯಾರು ಜೀವನದಾಗ ಹಿಂದೆ ಇರ್ತಾರಲ್ಲ ಅವ್ರು ಒಂದಿನ ಮುಂದೆ ಬರ್ತಾರ, ಒಂದು ಮಾರ್ನಿಂಗ್ ನೋಡಿ ಕಲ್ಕೋಬೇಕ್ರಿ. ಅವಾಗ ಪಂಚರ್ ಪಂಚರ್ ಸೈಕಲ್ ಮ್ಯಾಗ ಬರ್ತಿದ್ದಾರ್ರಿ. ನಾವು ಅಲ್ಲೇ ಪಕ್ಕದಲ್ಲಿದ್ವಿ. ಆದ್ರೆ ಅವ್ನು ಎಷ್ಟು ಕಷ್ಟಪಟ್ಟನ ಅವಾಗ. ಈಗ ಅವ್ನು 4 ಜನರಿಗೆ ಎಷ್ಟು ಒಳ್ಳೆಯನಾಗ್ಯಾನಂದ್ರೆ ಅದನ್ನ ನಾವು ಸಾಧಿಸ್ಬೇಕಾದ್ರೆ ನಾವು ಕಠಿಣ ಆಕೈತಿ. ಕಹಿ ಘಟನೆ ಯಾವತ್ತಾದ್ರೂ ನಿಮಗೆ ನೆನಪಿರೋದಾದ್ರೆ? ಅಯ್ಯೋ, ಹೊಡಿಸ್ಕೊತಿದ್ರಿ ಇಲ್ಲಿ ಸ್ಕೂಲಿಗೆ ಬರ್ಲಿಕ್ಕೆ ಅಂತ ಸರ್ ಕಡೆದ ಹೊಡಿಸ್ಕೊತಿದ್ರಿ, ಅದು ಗೊತ್ತದ. ಆದ್ರೂ ಹೊಡೆದಾರಂತ ಅವನ್ ಬೇಜಾರು ಮಾಡ್ಕೊತಿದ್ದಿಲ್ರಿ, ಹೊಡಿಸ್ಕೊತಿದ್ರಿ. ಯಾವತ್ತಾದ್ರೂ ಹಿಂಗ ಸುತ್ತಲೂ ಫ್ರೆಂಡ್ಸ್ ಬಂದಾಗ ಅವ್ರ ಜೊತೆ ಅವ್ರ ದಬ್ಬೆಯಲ್ಲಿ ಚಪಾತಿ ಇರೋದು, ಅನ್ನ ಇರೋದನೋ, ಇನ್ನೇನು ಗೊಂಜಾಳ ರೊಟ್ಟಿ ನೀವು ಪಲ್ಯ ಹೋದಾಗ ಏನ್ ಅನಿಸ್ತಿತ್ತು ಅವಾಗ? ಆ ಥರದ್ದು ಬುದ್ಧಿ ಭಾಳ ನೋವು ಅನಿಸ್ತೈತೆ. ಯಾಕಂದ್ರೆ ನಮಗೆ ಈಗೆಲ್ಲ ಅನ್ನಭಾಗ್ಯ ಯೋಜನೆ ಬಂದ್ಮೇಲೆ ಪ್ರತಿಯೊಬ್ಬರ ಮನೆಯಾಗ ಅನ್ನ ಆಗಿದೆ. ಅದ್ರ ಬೆಲೆ ಇವಾಗ ಅಷ್ಟು ಇಲ್ಲ. ಅವಾಗ ನಮ್ಗೆ ಅನ್ನ ತಿನ್ನೋದಂದ್ರೆ ಒಂದು ಏನೋ ಒಂದು ಅಮೃತ ತಿನ್ನಂಗೆ ಅನಿಸ್ತಿತ್ತು. ನಾವು ನುಚ್ಚು ಕಟ್ಕೊಂಡು ಹೋಗ್ತಿದ್ವಿ, ಗೊಂಜಾಳದ ರೊಟ್ಟಿ ಗೊಂಜಾಳದ ನುಚ್ಚು ಕಟ್ಕೊಂಡು ಹೋಗ್ತಿದ್ವಿ. ಅಂಥ ಪರಿಸ್ಥಿತಿ. ಅಮಾವಾಸ್ಯೆ ಬಂದಾಗ ಮಾತ್ರ ನಮ್ಮ ಮನೆಯಲ್ಲಿ ಚಪಾತಿ ಮಾಡ್ತಿದ್ರು, ಅಮಾವಾಸ್ಯೆ ಬಂದಾಗ ಮಾತ್ರ ರೈಸ್ ಮಾಡ್ತಿದ್ರು ಸರ್. ಅಂಥ ಕಾಲದ್ದು ಏನು ಇತ್ತು ಸರ್. ಹಂಗೆ ಮತ್ತೆ ಇನ್ನೇನು ಇರತ್ತಲ್ಲ ಸರ್. ಬಡತನ ಅಂದ್ರೆ ಈಸಿಯಾಗಿ ಎಲ್ಲ ಸಿಕ್ಬಿಡುವಾಗ ಅದ್ರ ಬೆಲೆ ಗೊತ್ತಾಗಲ್ಲ, ಮಕ್ಳಿಗೆ ಗೊತ್ತಾಗ್ತಿರಕ್ಕಿಲ್ಲ. ಎಂಥ ಅದ್ಭುತವಾದ ಯೋಜನೆ ಅದು. ಸ್ಕೂಲ್ ಮಕ್ಕಳು ಇವತ್ತು ಊಟ ಮಾಡ್ತಿದಾರಲ್ಲ, ಹಾಗಾಗಿ ಸರ್ಕಾರದ ದೊಡ್ಡ ಯೋಜನೆ, ಅದ್ಭುತ ಯೋಜನೆ ಅದಲ್ಲ. ಆ ಟೈಮಲ್ಲಿ ನಾವು ಕಲಿಯೋ ಟೈಮ್ದಲ್ಲಿ ಅನ್ನ ತಿನ್ನೋನು ಬಹಳ ದೊಡ್ಡ ಕೋಟ್ಯಾಧೀಶ್ವರ ಅಂತ ನಾವು ಅನಿಸ್ತಿತ್ತು.
ಇವತ್ತಿನ ದಿನ ಅನ್ನಕ್ಕೆ ಬೆಲೆ ಇಲ್ದಂಗೆ ಆಗಿಬಿಟ್ಟಿದೆ ಸರ್. ಫ್ರೀ ಸಿಕ್ಕು ಇದು ಸಿಕ್ಕು. ನಮಗೆ ಶಾಲೆಯೊಳಗೆ ಅನ್ನ ಕೊಟ್ಟೋದು ಅವ್ರದ್ದು ಆ ಪುಣ್ಯಾತ್ಮರಿಗೆ ಕೊಟ್ಟಂಥ ಪುಣ್ಯಾತ್ಮರಿಗೆ ಸರ್ಕಾರ ಯಾವುದೇ ಇರಲಿ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಸರ್. ಯಾಕಂದ್ರೆ ಬಿಸಿ ಊಟ ಮಾಡಿ ಕಿಶಿಂದ ಸರಿಯಾದ ಮಕ್ಕಳ ಟೈಮ್ ಬಡಿಸಲ್ಲ, ಅದೇನು ಸಣ್ಣ ಯೋಜನೆ ಅಲ್ಲ ಸರ್, ದೊಡ್ಡ ಯೋಜನೆ ಸರ್. ಅದು ಹಳ್ಳಿಯಲ್ಲಿ ಇದ್ದವ್ರು ನಮಗೆ ಅದರ ಅನುಭವ ಇದೆ ಸರ್. ಹೌದು 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 ಹೌದು. ಯೋಜನೆಗಳು ಯಾವತ್ತೂ ಕೆಟ್ಟದ್ದು ಇರಲ್ಲ ಸರ್ ಸರ್ಕಾರ. ಹೌದು ಹೌದು ಸರ್. ಅದನ್ನ ಅದು ಜಾರಿಗೆ ತರುವಲ್ಲಿ ಎಡುತ್ತೀವಿ, ಸರಿಯಾದ ಜಾರಿ ಆಗೋದಿಲ್ಲ, ಹಾಗಾಗಿ ತೊಂದರೆ ಆಗ್ತದೆ. ಅಲ್ಲಿ ಹೆಚ್ಚು ಕಮ್ಮಿ ಆಗತ್ತೆ ಸರ್. ಆವಾಗ ಮಾತ್ರ ಅದು ಹೆಚ್ಚು ಕಮ್ಮಿ ಆಗತ್ತೆ. ಹಿಂಗ ಈ ಊರು ತುಂಬಾ ಅದಾವ ಕತೆಗಳು. ಹ್ಞೂ ಸರ್, ಊರು ತುಂಬಾ ಕತೆಗಳು ಸರ್. ಯಾಕಂದ್ರೆ ಎಲ್ಲರೂ 78 ಮನೆ ಅಂದ್ರೆ ಸಾಮಾನ್ಯ ಅಲ್ಲ ಸರ್. 78 ಮನೆಗಳನ್ನ ಶಾಲೆಗೆ ಬಿಟ್ಟು ಕೊಟ್ರಿ. ಅಂದ್ರೆ ಬಿಟ್ಟು ಕೊಟ್ಟ ನಂತರ ಅವರು ಇವ್ರಿಗೆ ಜಾಗ ಕೊಟ್ರ, ಮನೆ ಕಟ್ಟಕ್ ಬೇರೆ ಕಡೆ ಕೊಟ್ರ? ಇಲ್ಲ ಸರ್, ಅವ್ರದೇ ಜಾಗ ಸರ್. ಪಂಚಾಯತಿ ಅಂದ್ರನ ಸ್ಥಳೀಯ ಶಾಸಕರು ಒಂದಿಷ್ಟು ಮನೆಗಳನ್ನ ಶಾಲೆಗೆ ದಾನ ಕೊಟ್ಟ ತಕ್ಷಣ ಅಡಿಷನಲ್ ಮನೆಗಳನ್ನು ಹಾಕಿ ಪಂಚಾಯತಿ ವತಿಯಿಂದ ಅವ್ರಿಗೆ ಬದುಕು ಕಟ್ಟಿಕೊಳ್ಳಿಕ್ಕೆ ಮನೆಗಳನ್ನು ಅವಕಾಶ ಮಾಡಿ ಕ್ಷೇತ್ರ ಶಾಸಕರು ಮಾಡಿ ಕೊಟ್ಟಿದ್ರು ಸರ್ ಆ ಟೈಮ್ನಲ್ಲಿ. ಓಕೆ. ಬಟ್ ನಿಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟವ್ರು ಇಲ್ಲಿ ಏನಾದರೂ ಈ ಊರಿಗೆ ಬಂದರೆ ಈ ಎಲ್ಲ ವ್ಯವಸ್ಥೆ ಎಲ್ಲ ನೀವೇ ಮಾಡ್ಕೊಂಡ್ರೆ ಅಥವಾ ಸರ್? ನಾವೆಲ್ಲನೂ ಮಾಲಿಂಗ್ಪುರ ನಮಗೆ ಹತ್ತಿರ ಇರೋದೇನು ಸರ್, ಇಲ್ಲೆಲ್ಲ ಮಾಲಿಂಗ್ಪುರದಿಂದ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೀವಿ ಸರ್ ಅವ್ರಿಗೆ. ಯಾಕಂದ್ರೆ ಯಾರ್ಯಾರು ಬಂದು ಹೋಗ್ಯಾರ ಇಲ್ಲಿ ಸರ್? ಒಂದು ನಮ್ಮ ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಕೃಷಿ ಮಂತ್ರಿಗಳು ಬಂದಿದ್ರು ಸರ್. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅದು ಕೃಷಿ ಮಂತ್ರಿಗಳು ಬಂದು ಹೋಗಿದ್ದಾರೆ ಸರ್. ಎಲ್ಲ IAS ಆಫೀಸರ್ಗಳು ಬರಾಕತ್ತಾರೆ ಸರ್. ಈಗ ನೆಕ್ಸ್ಟ್ ಜನವರಿ 12ನೇ ತಾರೀಕು ಕೇಂದ್ರ ಸಚಿವರು 2 ಜನ ಬರತ್ತಾರೆ ಸರ್. ಕೇಂದ್ರ ಸಚಿವರು? ಹೌದು ಸರ್, ಬರ್ತಾ ಇದ್ದಾರೆ ಸರ್. ನಿರಂತರ ಅದು ಯಾಕಂದ್ರೆ ನಮ್ಮ ಹಳೆ ಭಾರತದ ಶ್ರೀಮಂತಿಕೆ ಸರ್ ಅದು. ಬೆಲ್ಲ ಅನ್ನುವಂಥ ಹಳೆ ಶ್ರೀಮಂತಿಕೆ, ಅದನ್ನ ಹಾಗೆ ಉಳಿಸ್ಕೊಂಡು ಹೊರಟಿದ್ವಲ್ಲ ಸರ್. ಅದೊಂದು ಖುಷಿಗಾಗಿ ಎಲ್ಲರೂ ನೋಡ್ಲಿಕ್ಕೆ ಬರ್ತಾರೆ ಸರ್. ಇದು ನಮ್ಮ ಊರು ಸರ್. ಇದು ಇಲ್ಲಿಂದ ಏನಿತ್ತಲ್ಲ ಸರ್, ಈ ಲೈನ್ಗೆ ಒಂದಿಷ್ಟು ಮನೆಗಳಿದ್ವು ಸರ್. ಅದನ್ನು ಕೆಡಿ ದೊಡ್ಡದಲ್ಲಿ ಹಾದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಶಾಲೆಗೆ ಸರ್. ಇದು ಇಲ್ಲೆಲ್ಲ 78 ಮನೆಗಳಿದ್ದು ಸರ್. ಇಲ್ಲಿಂದ ಹಾದಿಯಾಗಿ ಹಿಡ್ಕೊಂಡು ಇವನ್ನೆಲ್ಲ ಡೆಮಾಲೇಷನ್ ಮಾಡಿ ಈ ಶಾಲೆಯನ್ನು ಕಟ್ಟಿದ್ದು ಸರ್. ಇಲ್ಲೆಲ್ಲರ ಕನಸುಗಳು ಒಂದೇ ಸ್ಥಾನದಲ್ಲಿ ಕೇಂದ್ರೀಕೃತವಾಗಿದ್ದಾವೆ ಸರ್. ಅಂದ್ರೆ ಇದನ್ನ ಈ ಜಾಗದಲ್ಲಿ ಮಾಡ್ಬೇಕಂತ ಗುರುತು ಮಾಡಿದ್ದು ಸರ್ಕಾರದವರು, ಅದು ಮನೆಗಳಿತ್ತು, ಅದು ಹೇಗೆ ಈ ಜಾಗ ಆಯ್ಕೆ ಮಾಡ್ಕೊಂಡ್ರಿ? ಸರ್ಕಾರದವ್ರು ಮಾಡಿಲ್ಲ ಸರ್, ನಮ್ಮೂರಿನವರೇ ಎಲ್ಲರೂ. ನಮ್ಮ ಪ್ರತಿಯೊಬ್ಬರು ಮಕ್ಕಳು ಸಿಟಿಗೆ ಹೋಗಿ ಕಲಿಯೋದು ಬೇಡ, ನಮ್ಮಲ್ಲಿ ಹೈಸ್ಕೂಲ್ ಮುಗಿಯುವವರಿಗಾದ್ರೂ ನಮ್ಮ ಮಕ್ಕಳು ನಮ್ಮಲ್ಲಿ ಕಲೀಲಿ. ನಾವು ಅದಕ್ಕೆ ಜಾಗ ವಿಚಾರ ಮಾಡಿದ್ರೆ ಎಲ್ಲೂ ಜಾಗ ಕೊಡೋಕೆ ಸಣ್ಣ ಜಾಗ ಇರೋದ್ರಿಂದ ಇಲ್ಲೇ ನಮ್ಮ ಮನೆಗಳನ್ನ ಕೆಡವಿ ಕೊಟ್ಬಿಡೋ, ನಾವು ತೋಟಕ್ಕೆ ಹೋಗ್ಬಿಡೋಣ ಅಂತ ವಿಚಾರ ಮಾಡಿಕೆಸಿಂದ ಎಲ್ಲರೂ ದಾನ ಕೊಟ್ಬಿಟ್ರು ಸರ್. ಅಯ್ಯೋ ಅದ್ಭುತ. ಈ ಕಟ್ಟಡ ಸರ್ಕಾರ ಕಟ್ಟಿಕೊಡ್ತಾ ಇದನ್ನ? ಇದನ್ನ ಕಟ್ಟಡವನ್ನು ಸರ್ಕಾರ ಕಟ್ಟಿಕೊಟ್ಟದ ಸರ್. ಓಕೆ. ಈಗ ಎಲ್ಲಿವರೆಗೆ ಇದೆ ಇದು ಸರ್? ಆ ಕಾಂಪೌಂಡ್ವರೆಗೆ ಇದು ಈ ಕಡೆಗೆ ಆ ಕಟ್ಟಡಗಳವರೆಗೆ ಇದು ಹಿಂದೆ ಎಲ್ಲಿಂದ ಅಷ್ಟು ಕಂಪ್ಲೀಟ್ ಇದು ಸರ್ಕಾರಿ. ಈಗ ಎಲ್ಲರೂ ಶಾಲೆಗೆ ದಾನ ಕೊಟ್ಟ ಜಾಗ ಸರ್. ನಮ್ಮ ಮನೆ ಇಲ್ಲೇ ಇತ್ತು ಸರ್. ನಮ್ಮ ಮನೆ ಹೌದಾ? ಇದು ನಮ್ಮ ಮನೆ ಇದ್ದ ಜಾಗನ ಸರ್. ಇಲ್ಲಿ ನಮ್ಮ ಮನೆನೇ ಇತ್ತು ಸರ್. ಹಿಂಗ ದಾರಿ ಇತ್ತು, ನಮ್ಮ ಮನೆನೇ ಇತ್ತು ಸರ್ ಇಲ್ಲಿ. ನೀವು ಅವಾಗ ನಿಮ್ದು ಮುಗಿದಿತ್ತು ಎಜುಕೇಶನ್ ಅಲ್ಲ? ಎಜುಕೇಶನ್ ಅವಾಗ ನಮ್ದು ಮುಗಿದಿತ್ತು ಸರ್. ಎಲ್ಲ ಮಾಡ್ತಿದ್ರಿ ಅವಾಗ? ನಾವು ಪಂಚರ್ ತೆಗಿತಿದ್ವಿ ಸರ್. ಇದು ಪಂಚರ್ ತೆಗಿತಿದ್ವಿ? ಹೌದು. ಓಕೆ. ಬಾಯ್ಲಿ ಹಿರಿಯಳ ಬಾಯ್ಲಿ ಮೊದಲು ಓಣಿಯದು ಹೆಂಗಿದ್ದು ಹೇಳ್ಬಲ್ಲ. ಈ ಸಾಲಿ ಕಟ್ಟೋಕ್ಕಿಂತ ಮೊದಲು ಮನೆಗಳು ಎಲ್ಲಿದ್ದು ಓಣಿ ಎಲ್ಲಿದ್ದು ಹೇಳ್ಬೇಕಲ್ಲ ಮತ್ತೆ. ಹೇಳಿ ಅವ್ವ. ಇದು ಒಂದು ಮೈಕ್ ಅಲ್ಲಿ ಹಾಕ್ತೀನಿ. ಹೇಳಿ ಅವ್ವ, ಹೆಸರು? ಇಲ್ಲೆಲ್ಲ ಮತ್ ಮನಿ ಇದ್ವಂತಲ್ಲ, ಮನಿ ಕೊಟ್ಬಿಟ್ರಿ ಅಂತಲ್ಲ? ಮನಿ ಮತ್ ಸಾರಿಗೆ ಇಸ್ಕೊಂಡ್ರು, ಕೊಟ್ಟು ಸರ್ಕಾರ ಗೌರ್ಮೆಂಟ್ ಕೊಟ್ರಿ ಸರ್. ನಮ್ದು ಏನಾರ ಮಾಡ್ರಿಪ್ಪ ಮತ್ತ ನೀವು. ಹೌದ್ರಿ, ಮತ್ತ ಅವ್ರು ಹೇಳ್ರಿ ಇವ್ರು ಹೇಳ್ರಿ. ಅಲ್ಲ, ಅವ್ರು ಏನ್ ಹೇಳಿದ್ರು, ಹಿಂದೆ ಯಾರ್ಯಾರು ಮನಿ ಕೊಟ್ರ ನೋಡಪ್ಪ ಕೇಳ್ಕೊಂಬ, ಅವ್ರಿಗೆ ಒಂದು 5 ಮನಿ ಕೊಡೋಣ ಅಂತ ಹೇಳ್ಯಾರ ಸರ್ಕಾರದವ್ರು. ಅದಕ್ಕೆ ಬಂದಿನಿ. ಏನ್ ಮತ್ತೆ ಮಾತಾಡ್ದಪ್ಪ ಗುರುವೇ. ಇವ್ ಮನಿಗಳು ಇದ್ರಿ, ಇದನ್ನ ಗುಡಿಗೆ ಇದನ್ನ ಮಾಡಿಕೊಟ್ರಿ. ರೈತರ ಹಳಬರ ಗೌಡ್ರ ಇಲ್ಲಿ ಇದ್ದು ರೀ ಮನಿಗೊಳಗ. ಇವನು ಕೊಟ್ಟಾರಿ ಶಾಲಿಗೆ ಅಂತಂದ. ನಿಮ್ದು ಮನಿ ಇತ್ತ ಇಲ್ಲಿ? ಎಲ್ರಿ ನಮ್ದು ಅಲ್ಲಿ ನಾವ್ ಮಾತ್ರ ನಾವ್ ಹೊರಜಾಣ ಮಂದ್ಯಪ್ಪ. ಇರ್ಲಿ ಬಿಡಿ ಯಾವ ಇದ್ರೇನತ್ತ. ಮತ್ತೆ ಹಿಂಗಾಗಿ ಅಲ್ಲಿ ಐತ್ರಿ ದುರ್ಗೊಂಡ್ ಗುಡಿ ಮುಂದೆ ನಮ್ಮ ಮನಿ ಸರ್. ಈಗ ಮಕ್ಳು ನೋಡಲ್ಲಿ ಎಷ್ಟು ಚಂದ ಆಟ ಆಡಕತ್ತೀವಿ. ಇವ್ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ? ಚಂದ ಆಡ್ತಾವ್ರಿ. ಚಂದ ಆಡ್ತಾವಲ್ಲ? ನಿಮ್ಗ ಆ ಭಾಗ್ಯ ಇರ್ಲಿಲ್ಲ? ನಾವೇಲಿಪ್ಪ
ನಮ್ಗೆ ಸಹಿ ಮಾಡಕ್ ಬರ್ತದೆ ಸರ್. ಸಹಿ ಮಾಡಕ್ ಬರಲ್ಲ. ಹಾ, ಸಾಲಿಗೆ ಹೋಗ್ಲಿಲ್ಲ? ಇಲ್ಲಪ್ಪ, ಬರ್ತಾನ ಬಾಳೆ 8ನೇ ಪಗಾರ, ಮುಚ್ಚೋಳ ಪಗಾರ ಅಪ್ಪ. ಏನು ಮಾಡ್ತಾವ ಹುಳಿ ಅಂಬಲಿ ಕುಡಿಯುವಾಗ ನಮ್ಮ ಅವ್ವಾಗಳ ಹಾ, ಗೌಡ್ತಿಯಲ್ಲಿ ಮತ್ತು ಇಲ್ಲಿ ದೊಡ್ಡ ದೊಡ್ಡ ರೈತರಲ್ಲಿ ಕಸ ತೆಗೆದು ಉಂಡದ ಮಂದಿ ಅಪ್ಪ ನಮ್ಮದು. ಹಾ. ನಾವು ಈಗೇನು ಮಂದಿ ಕಿಲೋ ಎಣ್ಣೆ ತರ್ತಾರಪ್ಪ ಸಾಲೋದಿಲ್ಲ ಅಡ್ದಿ. ಅವಾಗ ನೀವು ಎಷ್ಟು? ಆಗೇನಿದ ಹಾ, ಒಳ್ಳೆ ಒಂದು ಕೊಟ್ಸ ಬಾಟ್ಲಿ ಆದ್ರೆ ಭಾಳ ತಡ್ದಪ್ಪ. ಹಾ, ಹಿಂಗಾಗಿ ಅದಕ್ಕೆ ನೋಡಿಪ್ಪ ಹಾ, ಈಗೆಲ್ಲ ಮನೆಗಳು ಇದ್ದವ್ರಿ ಇವನ್ನೆಲ್ಲ ಗೌರ್ಮೆಂಟ್ ಸಾಲಿ ಮಾಡ್ಯಾರ. ಹಾ. ಆದ್ರೆ ಏನ್ ತಿಂದ್ರೆ ನಿಮ್ಮಷ್ಟು ಗಟ್ಟಿಲ್ಲ ಈಗಿನ ಮಂದಿ. ಇಲ್ಲಪ್ಪ, ಹಾ, ಇಲ್ಲ. ಈಗ ನಮಗೂ ನೆದಕ್ಕೆ ಕಮ್ಮಿ ಆಗ್ಯಾರಿ. ಹಾ, ಅರ್ಥಾಗಿ ಹಾ. ಅದಕ್ಕೆ ಜಾಸ್ತಿ ದುಡ್ದಿರಲ್ಲ. ಕಸ ಕಡಿ ತೆಗೆದ್ವಿಯಪ್ಪ. ಏನು ಎಲ್ಲಿ ಹೊಂಟ್ರಿ ಈಗ? ಈ ಜಂಪರ್ ಹೊಲಿಯಪ್ಪ. ಜಂಪರ್ ಹೊಲಿಯಕ್ಕ? ಹ್ಞೂ. ಹಾ. ಆರಾಮದಾರ ಮನ್ಯಾಗೆಲ್ಲ? ಎಷ್ಟು ಮಕ್ಳು ಯಾವ ನಿಮ್ಗೆ? ನನಗೆ 4 ಮಂದಿ ಗಂಡು ಮಕ್ಳು. ಏನೇನು ಮಾಡ್ತಾರೆ? ಪಂಚಾಯತಿ ಕೆಲ್ಸಕ್ಕೆ ಹೋಗ್ಕಂಡ್ರಿ. ಇವ್ರಿಗೂ ಗೊತ್ತೈತ್ರಿ ಅವ್ರಿಗೆ. ಮತ್ತು ಪೊಲಿ ಆಗೈತ್ರಿ ಅವಾಗ. ಮತ್ತು ಒಂದು ಒಬ್ಬ ಸಟ್ಕೊಂಡು ಹೋಗ್ಯಾನು, ಒಂದು ಒಬ್ರು ನನ್ನ ಗಂಡ ಮನ್ಯಾಗದಾರು, ಒಬ್ಬ ಇಲ್ಲಿ ಅದಾನು. ಸೆಟ್ಕೊಂಡು ಎದಕ್ಕೆ ಹೋದ? ನಾವು ಜಗಳ ಅದಪ್ಪ, ದೇನೇ ಮಾಡಿ ಹೋಗೋದು ಹೋಗ್ಯಾನ. ನಮ್ಗೆ ಏನು ಮತ್ತೆ ಹಿಡ್ದಪ್ಪ. ಹೌದಾ? ಇಲ್ಲೆಲ್ಲ ಹೇಳಬೇಕಲ್ಲ ನಿಮಗೆ, ಎದಕ್ಕೆ ಹೋದಂದು ಗಣ ಹಿಡ್ದಪ್ಪ, ಮಕ್ಕಳದ ತಗದ. ಹಿಂಗಾಗಿ ಹಿಂಗಾಗಿ ಹಿಡ್ದಪ್ಪ. ಚಲೋ ಚಲೋ ಇದೀವ. ನಾವೆಲ್ಲ ರ್ಯಾಂಕ್ ಸ್ಟೂಡೆಂಟ್, ಅವೆಲ್ಲ ಫೇಲ್ ಇದ್ದ ಕರೆ ಅವ ಜೀವನದಾಗ ಮುಂದುವರೆದು ನಾವೇನು ಮಾಡಿದ್ವಿ, ನೌಕರಿ ಅಂದ್ರೆ ಒಂದು ನೌಕರಿ. ಈಗ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಬರೀ ಮ್ಯಾನೇಜರ್ಗೆ ಅಷ್ಟ ಮಾಡಿದ್ವು. ಕರೆ ಅವ ಜೀವನದಾಗ ಮುಂದುವರೆದನ್ ಎಲ್ಲ ಸಮಾಜ ಸೇವೆ ಅದು ಇದು ಎಲ್ಲದ್ರಾಗ ಒಟ್ಟು ಹೊಸತನ ತರ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡ್ಯಾನ್ರಿ. ಏನು ಅನ್ಸುತ್ತೆ ಈಗ ಅದು? ಏನಾದರೂ ಒಂದು ಇರ್ಬೇಕಲ್ಲ ಕ್ವಾಲಿಟಿ. ಒಂದು ಹಳ್ಳಿಯಲ್ಲಿ ಉದ್ಯಮ ಕಟ್ಟೋದು ಅಷ್ಟು ಹುಡುಗಾಟ ಅಲ್ಲ. ಇಲ್ಲ, ಎಫರ್ಟ್ ಅಂತೂ ಒಂದು ಭಾಳ ಐತ್ರಿ. ಯಾಕಂದ್ರೆ ಅವ ಬರೀ ರಿಸಲ್ಟ್ 10th ರಿಸಲ್ಟ್ ಫೇಲ್ ಆದೋ ನಮ್ಮಲ್ಲಿ ಅದನ್ನ ಫೇಲ್ ಆದವ್ರು ಇಷ್ಟು ಜೀವನದಾಗ ಮುಂದುವರೆದಾರು. ನಂತರ ಒಂದು ಸ್ಪೀಚ್ ಒಳಗೂ ಬಳಸು ವರ್ಡ್ಸ್ ನಾವು ಇಷ್ಟು ಎಜುಕೇಟೆಡ್ ಇದ್ರು ಸಹಿತ ನಮ್ಗೆ ಆ ವರ್ಡ್ಸ್ ಹತ್ತುದಿಲ್ರಿ. ಕನ್ನಡದಾಗ ಅವ್ನು ಬಳಸು ಶಬ್ದಗಳು. ಅದ್ರಾಗೆಲ್ಲ ನೀವೆಲ್ಲ ಒಂದೇ ಕ್ಲಾಸ್ಮೇಟ್? ನಾವು 10th ತನಕ ಒಂದೇ ಕ್ಲಾಸ್ಮೇಟ್ ರೀ. 10th ವರೆಗೂ. ಓಕೆ. ಹೇಗಿರ್ತಿತ್ತು ಅಂದ್ರೆ ಮೋಸ್ಟ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಹಂಚ್ಕೋತಿದ್ರ ಆ ಥರದಿತ್ತ? ಇಲ್ಲ, ಅವೇನು ನಮ್ಮ ಜೊತೆ ಏನ ಹಿಂಗೆ ಕಷ್ಟದ ಅಂತ ಇದ್ದಿದ್ದಿಲ್ಲ. ಮತ್ತು ನಮ್ಮ ಸ್ಕೂಲ್ದಾಗ ಹೆಂಗಿತ್ತು, ಅಧ್ಯಾತ್ಮದ ಸ್ಕೂಲ್ ರೀ ಅದು, ನಮ್ಮ ಬಸವನ ಸ್ಕೂಲ್. ಅದ್ರೊಳಗೆ ಯಾರು ಭೇದ ಭಾವ ಅನ್ನೋದು ಇದ್ದಿದ್ದಿಲ್ಲ. ಅವ್ರ ಪುರ್ತಕ್ಕೆ ಇರ್ತಿದ್ರೆ ಕರೆ ಬಡತನ ಪರಿಸ್ಥಿತಿ ಐತೆ ಅನ್ನೋದು ನಮ್ಗೆ ಗೊತ್ತಾಗಿತ್ತು. ಅವ್ನು 5th ನಮ್ಮಲ್ಲಿ ಬಸವನ ಸ್ಕೂಲಿಗೆ ಬಂದನ್ರಿ. ಕರೆ ಏನೋ ಅವರು ಹಾಡುಗಾರಿಕೆ ಅದು ಒಂದು ಮಾತಾಡೋ ಸ್ಟೈಲ್ ಅವಾಗನ ಒಳ್ಳೇದ ಇತ್ರಿ. ಅವ್ನು ಚಂದ ಮಾತಾಡ್ತಿದ್ದ. ಅವಾಗಿನ ಹಿಡ್ದು ನಾವು ಹಾಡೋದಂತೂ ಭಾಳ ಚಂದ ಹಾಡ್ತಿದ್ದೆವು ನಾವು. ಹಿಂಗಾಗಿ ಅವ್ನು ಹಾಡೋದಕ್ಕೆ ನಮ್ಗೆ ಭಾಳ ಇಷ್ಟಪಡ್ತಾರೆ. ಅವನೊಬ್ರು ಇನ್ನೊಬ್ಬ ಅವ್ನ ಫ್ರೆಂಡ್ ಮೀಟಿ ಅಂತೇಳಿ ಸಂಘನಟಿಯಿಂದ ಬರ್ತಿದ್ದ. ಅವರಿಬ್ರು ಭಾಳ ಕ್ಲೋಸ್ ಫ್ರೆಂಡ್ಸ್ ರೀ ಅವರಿಬ್ರು. ಖರೆ ನಮ್ಗೆ ಆಗಿಂದು ನೀವು ನಿಮ್ದು ಬಡತನ ಪರಿಸ್ಥಿತಿ, ನಾವು ಎಲ್ಲ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದೀವಿ, ಅದೇನು ನಮ್ಮಲ್ಲಿ ಇದ್ದಿದ್ದಿಲ್ಲ. ಯಾಕಂದ್ರೆ ನಮ್ಮ ಸ್ಕೂಲ್ದಾಗ ಆಧ್ಯಾತ್ಮ ಸ್ಕೂಲಾಗ ಎಲ್ಲರೂ ಒಂದೇ ಅನುಭವನೆ ಭಾಳ ಇತ್ತು. ಜಾಸ್ತಿ ಯೂನಿಫಾರ್ಮ್ ಇತ್ತು. ಎಲ್ಲರೂ ಭೇದ ಭಾವ ಅನ್ನೋದು ಯಾವುದೂ ಇದ್ದಿದ್ದಿಲ್ಲ ರೀ. ಈಗಾದರೂ ಅವ್ನು ಕರ್ದಾನ ಅಂತೇಳಿ ನಾವು ಅಲ್ಲಿಂದ ಎಲ್ಲರೂ ಕೂಡಿಸಿ ಫ್ರೆಂಡ್ಸ್, ಎಲ್ಲಿ ಬೆಂಗಳೂರಿಂದ ಸಹಿತ ಫ್ರೆಂಡ್ಸ್ ಬಂದಾರೆ. ಇವ್ರದ್ದು ಫಂಕ್ಷನು ಆಯಿತು. ಫ್ರೆಂಡ್ ಅವರು ಹಸ್ಬೆಂಡದು ಸನ್ಮಾನ ಮಾಡಿದಂಗೆ ಆಯ್ತು, ಎಲ್ಲನೂ ಆಯ್ತು ಅಂತಂದು. ಇಲ್ಲ ನಾ ಮಾಡ್ತೇನೆ ಅನ್ನೋದು ನಮ್ಗೆ ಎಲ್ಲರಿಗೂ ಮಾಡ್ಬೇಕು ಅನ್ನೋದು ಮನಸ್ಸಿನಾಗ. ಕರೆ ನಮ್ಗೆ ಧೈರ್ಯ ಇಲ್ಲ. ಕರೆ ಎಲ್ಲರೂ ಕುಡ್ಸೋವಂದ್ರೆ ಅವನ ರೀ ನಮ್ಮಲ್ಲಿ. ಎಲ್ಲರೂ ಕುಡ್ಸೋವಂದ್ರೆ ಅವ ಒಂದು ಈಟ್ ಇಲ್ಲ ಅದಂದ್ರೆ ನಾವು ಎಲ್ಲರೂ ಒಂದೊಂದು ಕಡೆ ನಮ್ಮ ವರ್ಕ್ ಒಳಗೆ ಬ್ಯುಸಿ ಆಗಿರ್ತಾವೆ. ಅವ ಎಷ್ಟೋ ಬ್ಯುಸಿ ಇದ್ರು ನಮ್ಮನ್ನ ಎಲ್ಲರನ್ನೂ ತಂದು ಕುಡಿಸ್ತಾನೆ ರೀ. ಅವನು ಬೆಳೆದಾನು, ನಮ್ಮ ಮನಿತಾನ ಬೆಳೆದೈತಿ. ಹೌದಿಲ್ಲ? ಈಗ ಒಂದ್ ದೊಡ್ಡ ಬೆಲ್ಲದ ಫ್ಯಾಕ್ಟ್ರಿನ ಹಾಕ್ಬಿಟ್ರಲ್ಲ, ಹಾಕ್ಯಾರಲ್ಲ, ಮತ್ತ ಹಾಕ್ಯಾರು, ಮತ್ ಮೊಮ್ಮಗಂಡು ಚಲೋ ಆಗೈತಿ. ಚಲೋ ಆಗೈತೆ. ಎಲ್ಲೆಲ್ಲ ಏನೆಲ್ಲ ದಾನ ಮಾಡ್ತಾರ, ಕೊಡ್ತಾರ, ಎಲ್ಲ ಮಾಡ್ತಾರ, ಎಲ್ಲ ಚಲೋ ಆಗೈತಿ. ಎಲ್ಲ ಚಲೋ ಆಗೈತಿ. ಏನ್ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ? ಇವ ಎದ್ದಿದ್ರಿ ಮೊಮ್ಮಕ್ಕಳ್ರಿ. ಹೌದಾ? ಅವ್ರ 3 ಮಂದಿ ಗಂಡು ಮಕ್ಳು ಅದಾರಿ. ಒಬ್ಬ 3 ಆಗ್ಯಾವ, ಒಬ್ಬ 2 ಆಗ್ಯಾವ, ಒಬ್ಬ ಸಣ್ಣ ಒಂದಾಗೈತಿ. 1-2 ಹುಡುಗರು ಪುರಾಸ ಹೋಗ್ಯಾವ. ಸಾಲಿ ಅಧ್ಯಕ್ಷರು? ಹೌದು ಸರ್. ಹೇಳ್ರಿ ಸರ್, ಯಾವಾಗಿನ ನೆನಪುಗಳನ್ನ ಹೇಳಿ. ನಿಮ್ಮ ಮನೆಯಲ್ಲಿತ್ತು, ನಮ್ಮ ಮನೆಯಲ್ಲಿತ್ತು, ಹೆಂಗ್ ದಾನ? ನಮ್ಮ ಮನೆ ಇಲ್ಲೇ ಇತ್ತು ಸರ್, ಅಲ್ಲಿ ಮುಂದಿತ್ತು. ಅಲ್ಲಿಂದ ನಮಗೂ ಹಾದಿಗೆ ಸಿದ್ದೇಶ್ವರ ಮಠ ಐತಿ ಸರ್. ಇಲ್ಲಿ ಜಾತ್ರೆ ತೇರು ಎಳ್ಯಾಕ ಸಮಸ್ಯೆ ಕತ್ತಿ ಕೊಡ್ಬೇಕಂತ ಸರ್, ಅದು ನಾವು ಮನೆ ತ್ಯಾಗ ಮಾಡಿಕೊಟ್ಟಿವಿ ಸರ್. ಈಗ ಸದ್ಯ ಪ್ರೆಸೆಂಟ್ಲಿ ಇದು ಹೈಸ್ಕೂಲ್ ಸರ, ನಮ್ದು ಹಚ್ಕಡೆ ಶಾಲೆ, ಪ್ರೈಮರಿ ಶಾಲೆ, ಅಲ್ಲಿ ಅಧ್ಯಕ್ಷರ ಸದ್ಯ ಪ್ರೆಸೆಂಟ್. ಅಧ್ಯಕ್ಷರ ಅಂದ್ರೆ ನಿಮ್ಮ ಕೆಲಸ ಏನಿರ್ತೀರಿ ಇಲ್ಲಿ ಸರಿಯಾಗಿ ಸ್ಟಾಪ್ ಬರಲಿಲ್ಲ ಅಂದ್ರೆ ಸ್ಟಾಪ್ ಸೆಟ್ ಮಾಡೋದು ಸರ್. ಟೀಚರ್ಸ್ ಕೊಳಮಿದ್ರೆ ಟೀಚರ್ಸ್ ಸರ್, ಸರ್ ಕೊಳಮಿದ್ರೆ ಸರು.
ಆಮೇಲೆ ಮುಂದೆ ಏನಾರ ಅನುದಾನ ಬರ್ಲಿಕ್ಕಂದ್ರೆ DDP ಜೊತೆ ಮಾತಾಡಬೇಕು, BO ಜೊತೆ ಮಾತಾಡಬೇಕು, ಮಾತಾಡಿ ಇಲ್ಲಿ ಅನುಕೂಲ ಮಾಡಿ ಕೊಡು ಸರ್. ಮತ್ತು ಏನಾರ ಒಂದು ಫಂಕ್ಷನ್ ಕಾರ್ಯ ಏನಾರು ಇದ್ದು ಅಂದ್ರೆ ಒಂದು ಸ್ವಲ್ಪ ನಮ್ಮ ಟೀಚರ್ಸ್ಗಳಿಗೆ ಸರ್ಗಳಿಗೆ ಮಕ್ಕಳಿಗೆ ಏನಾರ ತೊಂದರೆ ಆದ್ರೆ ನೀರಿನ ವ್ಯವಸ್ಥೆ, ಲೈಟ್ ವ್ಯವಸ್ಥೆ, ಇವು ಗಣಕಯಂತ್ರ ವ್ಯವಸ್ಥೆ ಇವನ್ನ ಅನುಕೂಲ ಮಾಡಿಕೊಡು ಸರ್. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಮಹಾದೇವಪ್ಪ ತಳ್ಳಿ ಅಂತ ಹೇಳ್ರಿ. ಏನು ಮಾಡ್ತೀರಿ ಈಗ? ಸರ್ ನಾವು ಈಗ ಆರ್ಮಿಯಾಗ 26 ವರ್ಷ ಸರ್ವಿಸ್ ಮಾಡಿದ್ವಿ ರೀ. ಸರ್ವಿಸ್ ಮಾಡಿ ಜಸ್ಟ್ ಇದೇ ತಿಂಗಳು ರಿಟೈರ್ ಆಗಿ ಬಂದಿವಿ. ಓಕೆ. ಹೇಗಿತ್ತು ಮಿಲ್ಟ್ರಿ? ಸರ್ ಆರ್ಮಿದ ಅದೊಂದು ಸಿಸ್ಟಮೆಟಿಕ್ ಕೆಲಸ ಸರ್. ಆ ಸಿಸ್ಟಮೆಟಿಕ್ ಈ ಕಡೆ ನೋಡ್ತಂದ್ರೆ ಎಲ್ಲಿ ಸಿಗಂಗಿಲ್ಲ ಸರ್. ಆ ಸೆಂಟ್ರಲ್ ಗೌರ್ಮೆಂಟ್ ಸಿಸ್ಟಮೆಟಿಕ್ ಬೇರೆ ಸರ್. ಏನು ಅನ್ಸುತ್ತೆ ನಿಮ್ಮ ಗೆಳೆಯಂದು? ಸರ್ ಇದು ಗೆಳೆಯಂದು ಸರ್, ಇದು ಒಂದು ಆರ್ಗ್ಯಾನಿಕ್ ಸರ್. ಆರ್ಗ್ಯಾನಿಕ್ ಇದು ತುಂಬ ಒಳ್ಳೆಯ ಕೆಲಸ ಸರ್. ಇದು ಯಾಕಪ್ಪ ಅಂದ್ರೆ ಈಗಿನ ಕಾಲದಾಗೆಲ್ಲ ರಾಸಾಯನಿಕ ವಸ್ತುಗಳನ್ನೆಲ್ಲ ಮಿಕ್ಸ್ ಮಾಡಿ ಪ್ರತಿಯೊಂದು ಸಕ್ಕರೆ ಮಿಕ್ಸ್ ಮಾಡಿ ಆ ನಂತರ ಹೆಲ್ತನ್ನು ಹದಗೆಡಿಸ್ತಾರೆ ಸರ್. ಅದರೊಳಗೆ ಇವ್ರು ಆರ್ಗ್ಯಾನಿಕ್ ಒಂದು ಮಾಡ್ಯಾರಪ್ಪ ಅಂದ್ರೆ ನಮಗೂ ಒಂದು ಖುಷಿ ಸರ್. ಅದನ್ನು ನೋಡೋ ಸಂಬಂಧಾಗೆ ನಾವು ಬಂದಿರೋ ಸರ್. ಬಾಲ್ಯದ ಗೆಳೆಯರ? ಹಾಂ ಸರ್. ಅಲ್ರಿ ಅಂದ್ರೆ ಈಗ ನಮ್ಮ ಮಿಸ್ಸಸ್ ಅವ್ರ ಗೆಳೆಯರು ಸರ್ ಅವರು. ಈಗ ನಂದು 8 ಎಕರೆ ತೋಟ ಸರ್. 8 ಎಕರೆ ತೋಟ ಅಲ್ಲೆಲ್ಲ ವ್ಯವಸ್ಥೆ ಮಾಡೀನಿ ಸರ್. ನಾನು ಮೇನ್ ಬಂದಿದ್ದಪ್ಪ ಅಂದ್ರೆ ಇದನ್ನು ನೋಡ್ಕೊಂಡು ನಮ್ಮ ಸೈಡು ಹಾಕ್ಬೇಕಂತೇಳಿ ಬಂದಿದ್ದು ಅದಕ್ಕೆ ಸರ್. ನಿಮ್ಮ ಇದನ್ನು ಸರ್ ನೋಡಿದ್ದೀನಿ ಸರ್ ಯೂಟ್ಯೂಬ್ದಾಗ ಸರ್. ಯೂಟ್ಯೂಬ್ದಾಗ ಜಮ್ಮು ಕಾಶ್ಮೀರದಾಗ ನೋಡಿದ್ದೀನಿ ಸರ್ ನಾನು ಯೂಟ್ಯೂಬ್ದಾಗ. ನೀವು ಪ್ರತಿಯೊಂದು ಎಲ್ಲೂ ಆಗಲಿ ಹೋಗಿ ಭೇಟಿ ಕೊಟ್ಟು ಆನಂತರ ಅದ್ರ ಬಗ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ರಿ ಸರ್. ಅದಕ್ಕೆ ಇವತ್ತು ಬಂದಿದ್ದು ಮತ್ತು ಆ್ಯಕ್ಚುಲಿ ನಾವು ಬರೋದಕ್ಕೆ ನೀವು ಬರೋದಕ್ಕೆ ಅದೊಂದು ಇದೆ ಸರ್. ಏನೋ ಒಳ್ಳೆ ಸಮಯ. ಅವನು ಸೈಕಲ್ ಮೇಲೆ ಬರ್ತಿದ್ದ. ಅದು ನಾವು ಸ್ಕೂಲ್ ಬ್ಯಾಗ್ ಅಂತೀವಲ್ವ, ಅದು ಎಲ್ಲ ಕಟ್ಟಾಗಿದ್ದಿರ್ತಿತ್ತು. ಅದನ್ನೆಲ್ಲ ಇದ್ರೂ ಸ್ಕೂಲ್ ಬರ್ತಿದ್ದ. ನನಗೆ ಅವ್ನಿಗೆ 10th ಎಲ್ಲರೂ ಕೂಡಿ ಬೆಳೀತಾ ಇದ್ವಲ್ಲ, ಅಷ್ಟೊಂದು ಏನು ಡಿಫ್ರೆನ್ಸ್ ಅನಿಸ್ತಿರ್ಲಿಲ್ಲ. ಬಟ್ ಒಮ್ಮೆ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗಿದ್ದಂದರೆ ಒಮ್ಮೆ ನಮ್ಮ ಗೆಟ್ ಟುಗೆದರ್ ಇತ್ತು. ಗೆಟ್ ಟುಗೆದರ್ದಾಗಿ ಒಂದು ಲೆಕ್ಚರ್ ಹೊಡೆದ. ಕಂಟಿನ್ಯೂಸ್ 45 minutes ಲೆಕ್ಚರ್ ಕೊಟ್ಟ. ಇಷ್ಟು ಮೋಟಿವೇಶ್ನಲ್ ಇತ್ತು, ಇಷ್ಟು ಇನ್ಸ್ಪಿರೇಷನಲ್ ಇತ್ತು. ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ. ಈ ಥರ ನಮ್ಮ ಒಬ್ಬ ಫ್ರೆಂಡು 10th ಫೇಲ್ ಆದವನು ಈ ಥರ ಮಾತಾಡ್ತಾ ಇದ್ದಾನಲ್ವ, ಈ ಥರ ಇಂಪ್ರೂವ್ಮೆಂಟ್ ಇದೆ ಅಲ್ವಾ. ಅವನು ಸಾಕಷ್ಟು ಬುಕ್ ಓದ್ತಾ ಇದ್ದ. ಹೀಗಾಗಿ ಅವನು ರಿಯಲಿ ದ್ಯಾಟ್ ವಿ ನೀಡ್ ಟು ಇನ್ಸ್ಪೈರ್ಡ್. ಇನ್ನೂ ನಮಗೆ ಪಬ್ಲಿಕ್ ಸ್ಪೀಚಲ್ಲಿ ಮಾತಾಡಬೇಕಂದ್ರೆ ನಮಗೆ ಆಗೋದಿಲ್ಲ. ಅವನು ಆರಾಮಾಗಿ ಒಂದು 1000 ಜನ ಇದ್ರೂ ಆರಾಮಾಗಿ ಮಾತಾಡ್ತಾನೆ. ನೀವೇನು ಮಾಡ್ತಿದ್ರಿ? ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ದೀನಿ ಸರ್. ಈಗ ಇಲ್ಲಿಂದ ನಿಮ್ದು ಹಳ್ಳಿನ ಹುಟ್ಟಿ ಬೆಳೆದು ಮಾಲಿಂಗ್ಪುರ. ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀರಿ. ಒಟ್ಟು ಬೆಂಗಳೂರು ಇವ್ರ ಹಳ್ಳಿಯಲ್ಲಿ ಇದ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ತಾರೆ. ಅದನ್ನ ಹೇಗೆ ಗುರುತಿಸಿದ್ರಿ? ಹೇಗೆ ಇದು? ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಮತ್ತೊಬ್ಬರ ಕಡೆ ಹೋಗಿ ಅಲ್ಲಿ ಜಾಬ್ ಕೆಲಸ ಮಾಡ್ತಾ ಇದ್ವಿ. ಇನ್ನೊಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ವಿ. ಇವನು 50 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾನೆ. ದ್ಯಾಟ್ ವಿ ನೀಡ್ ಟು ಟೇಕ್ ಇಟ್ ಆಸ್ ಎ ಇನ್ಸ್ಪೈರ್ಡ್ ಆ್ಯಂಡ್ ವಿ ನೀಡ್ ಟು ಫ್ಲೋ ವಿತ್ ಮೀನ್ಸ್ ವಿ ನೀಡ್ ಟು ಫಾಲೋ ದ ಏನಂತಾರಲ್ಲ ಇಂಡಸ್ಟ್ರಿಯಲ್ ಗ್ರೋತ್ ಥರ. ವಿ ನೀಡ್ ಟು ವರ್ಕ್ ಆನ್ ದ್ಯಾಟ್. ಓನ್ಲಿ ಕೆಲಸ ಮಾಡೋದಲ್ಲ, ವಿ ನೀಡ್ ಟು ಥಿಂಕ್ ಆನ್ ಹೌ ಟು ಡೆವಲಪ್ ಅವರ್ ಕಂಟ್ರಿ ವಿತ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಬಿಗ್ ಸ್ಕೇಲ್ ಇಂಡಸ್ಟ್ರಿ, ಎನಿಥಿಂಗ್ ಇಟ್ ಈಸ್. ಈ ಥರ ನಾವು ಇನ್ಸ್ಪಿರೇಷನಲ್ ಪರ್ಸನ್ ನೋಡಿ ವಿ ನೀಡ್ ಟು ಫಾಲೋ ದ್ಯಾಟ್ ಆ್ಯಂಡ್ ವಿ ನೀಡ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಇಂಡಿಯನ್ ಗ್ರೋತ್. ಅದನ್ನು ಗಮನಿಸಿದಿರಿ? ಭಾಳ ದೊಡ್ಡ ಕೆಲಸ ಇದು. ಇಲ್ಲ, ಇದೆಲ್ಲ ನಮ್ಮ ಊರನ್ ಮಂದಿ ತ್ಯಾಗ ಮಾಡಿಕೊಟ್ಟು ಜಾಗ ಸರ್ ಇದು. ಎಲ್ಲ ಇಲ್ಲಿ ಫುಲ್ ಮನೆಗಳಿದ್ವು ಸರ್. ಮನೆ ಎಲ್ಲ ಬಿಟ್ಟುಕೊಟ್ಟು ಶಾಲೆ, ಒಂದು ದೊಡ್ಡ ಶಾಲೆ PM ಶ್ರೀ ಸರ್ಕಾರಿ ಪ್ರೌಢಶಾಲೆ ಸಂಘಟನೆ ಒಂದು ಉನ್ನತ ಮಟ್ಟದಾಗ ಹೆಸರಿದೆ ಸರ್ ಇದ್ರಲ್ಲಿ. ಅದ್ಭುತ. ಎಲ್ಲ ಇವತ್ತು ರವಿವಾರ ಸರ್. ಇವತ್ತು ಹಿಂಗಾಗಿ ಆಟ ಆಡಕ್ ಬಂದಾರ ಇವರೆಲ್ಲ? ಹೌದು ಸರ್. ಆಟ ಆಡಕ್ ಬಂದಿರನಾ? ಹೌದು ಸರ್. ಹೆಂಗೈತಪ್ಪ ಶಾಲೆ? ಚಲೋ ಐತೆ. ಚಲೋ ಆಟ ಆಡಕ್ ಭಾರಿ ಐತಲ್ಲ. ನೋಡ ನಿಮ್ಮಷ್ಟು ಪುಣ್ಯ ಇವ್ರಿಗಿಲ್ಲೇ ಇರ್ಲಿಲ್ಲ ಸರ್. ಈಗ ಬಿಸಿ ಊಟ ಸರ್, ಬಿಸಿ ಊಟ, ಮತ್ತ ತತ್ತಿ ಬಗ್ಗೆ, ಹಾಲಿನ ಕ್ಷೀರ ಬಗ್ಗೆ, ಅದೇನು ಹಾಲಿನ ಬಗ್ಗೆ, ಸಮವಸ್ತ್ರ, ಶೂ, ಬೂಟ, ಇನ್ನಿತರ ಬುಕ್ ಪುಸ್ತಕ ಎಲ್ಲ ಇದೆ ಸರ್. ಹಾಗೆಲ್ಲ ನಮಗೇನಿಲ್ಲ ಸರ್. ಏನು ಇರ್ಲಿಲ್ಲ? ಏನು ಇಲ್ಲ ಸರ್. ಹಾಗೆ ಸುಮ್ಮನೆ ಇರೋದು. ಓಕೆ. ನಿಮ್ಗೆ ಯಾರಿಗಾರ ಗೊತ್ತೈತಾನೆ ಇವರೆಲ್ಲ ಮನೆ ಕೊಟ್ಟಿದ ಮೇಲೆ ಇದು ಆಗೈತೆ ಶಾಲೆ ಅಂತ? ಯಾರಿಗೂ ಗೊತ್ತಿಲ್ಲ ನಿಮ್ಗೆ? ಯಾರು ಹೇಳಿನೂ ಇಲ್ಲ ನಿಮ್ಗೆ? ಈಗ ಸರ್. ಊಟ ಯಾವ್ದು ಬರ್ತಪ್ಪ ನಿಮ್ಗೆ? ಊಟಕ್ಕೆ ಏನೇನು ಹಾಕ್ತಾರ? ಅನ್ನ ಸಾರು, ಆಮೇಲೆ ಅನ್ನ ಸಾರು, ತತ್ತಿ. ಇವ ಹೇಳ್ತಾನೆ ಜೋರಾಗಿ. ಹೇಳ, ಮೈಕ್ ಹೇಳ. ಎಲ್ಲಾರು ಹೇಳ್ಬೇಕು. ಊಟಕ್ಕೆ ಏನೇನು ಕೊಡ್ತಾರ? ಅನ್ನ ಸಾರ, ತತ್ತಿ, ಬಾಳಿಕಾಯಿ, ಶನಿವಾರ ದಿನ ಉಪ್ಪಿಟ್ರಿ, ಅದೇ ಮಸಾಲೆ ಅನ್ನ ರೀ, ಅನ್ನ ಕೊಡ್ತಾರ. ಭಾರಿ ಇರುತ್ತಲ್ಲ. ಓಕೆ. ಮತ್ತು ಪಾಠ ಹೆಂಗ್ ಮಾಡ್ತಾರಪ್ಪ? ಚಲೋ ಮಾಡ್ತಾರ. ಚಲೋ ಮಾಡ್ತಾರ. ಮುಂದೆಲ್ಲ ಏನಾಗ್ಬೇಕಂತೀರಿ ನೀವು ಓದಿ? ಪೊಲೀಸ್. ಗೊತ್ತಿಲ್ಲ ಯಾರಿಗೆ? ಏನಾಗ್ಬೇಕಂತ? ಪೊಲೀಸ್. ಪೊಲೀಸ್.
ಹಾ ಆಮೇಲೆ PSI ರೀ PSI ಭಯಂಕರ ಆತ ಅಂತ ಹಾ ಮತ್ತಪ್ಪ ಯಮನು ನೀ ಹೇಳು ಹಾ ಆರ್ಮಿ ಆರ್ಮಿ ಹಾ ಅಂದ್ರೆ ಅದ ಓಕೆ ಸಾಹೇಬ್ರು ಗೊತ್ತದ್ರ ನಿಮ್ಗೆ ಯಾರು ನೋಡ್ರಿ ನೀವ್ರನ್ನ ಏನ್ ಮಾಡ್ತಾರೆ ಇವರು ಗಾಣದ ಮನೆ ಐತಿ ಗಾಣದ ಮನಿ ಐತಿ ಹಾ 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 ಮತ್ ಊರಾಗ ಯಾರು ಏನು ಮಾಡಿಲ್ಲ ಇವ್ರು ಮಾತ್ರ ಗಾಣದ ಮನಿ ಹಾಕ್ಯಾರ ಏನ್ ಅನ್ಸುತ್ತೆ ಇವ್ರನ್ನ ನೋಡಿ ನಿಮ್ಗ ಚಲೋ ಅನ್ಸುತ್ತೆ ಚಲೋ ಅನ್ಸುತ್ತೆ ಹೋಗಿದ್ರಿ ಗಾಣಕ್ಕೆ ಯಾವಾಗ ಹಾ 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 ಮತ್ ನಿಮಗೆ ಇವ್ರಂಗ ಇದ ಊರಾಗ ಏನಾರ ಆಗ್ಬೇಕಂತ ಆಸೆ ಐತಿ ನಿಮ್ಗೆ ನಾವು ಹೆಸರು ಮಾಡ್ಬೇಕು ಅನ್ನೋ ಆಸೆ ಐತಿ ಹೆಸರು ಮಾಡ್ಬೇಕಂತ ಆಸೆ ಐತಿ ಹೆಸರು ಹೆಂಗ್ ಮಾಡ್ತೀಪ ಓದುದ್ರಿ ಏನಾರ ಒಂದು ಅಚೀವ್ಮೆಂಟ್ ಮಾಡೋದು ಏನಾರ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಶಬಾಷ್ ಈಗ ನಿಮ್ಮಂಗ ಇವರು ಇಲ್ಲೇ ಓದಾರ ಹೋದಲ್ಲ ಇದ ಊರಾಗ ಒಂದು ಫ್ಯಾಕ್ಟ್ರಿ ಮಾಡ್ಯಾರ ಮತ್ತು ನಿಮ್ಮಂಗ ನಮ್ಮಂತವ್ರಿಗೆ ಸಾವಿರಾರು ಜನಕ್ಕೆ ಇವ್ರು ಕೆಲಸ ಕೊಟ್ಟಾರ ಹೌದಲ್ಲ ಹಾ 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 ಓಕೆ ಈಗ ಇವ್ರನ್ನ ನೋಡಿ ಹೆಂಗೆ ಅನ್ಸಿದ್ಯಾ ನಿಮ್ಗೆ ಯಾವತ್ತಾದ್ರೆ ಓಕೆ ಹಾ 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 ಮುಂದೆ ನೀವು ಏನಾರು ಮಾಡ್ತೀರಿ ಹಂಗಾರ ಇದೇ ಊರಾಗ ಮಾಡ್ತೀರಿ ಬೇರೆ ಊರಿಗೆ ಇದೇ ಊರಾಗ ಮಾಡ್ತೀರಿ ಹುಟ್ಟಿದು ಏನಂದ ನೀನು ಹುಟ್ಟಿದ ಊರಾಗ ಮಾಡ್ತೀರಿ ಏನ್ ಸರ್ ಇದು ಇದಕ್ಕಿಂತ ಬೇಕಾ ಇಲ್ಲ ಸರ್ ಇದು ಈ ಮಕ್ಕಳೆಲ್ಲ ಬಂದ್ರೆ ಇನ್ನಷ್ಟು ಉದ್ಯಮಗಳನ್ನ ಪ್ರಾರಂಭವಾಗ್ತವೆ ಸರ್ ಹಾ ಹಂಗಾಗಿ ಇವರೇ ಇದು ಆಗ್ಬೇಕು ಸರ್ ಇದೇ ಆಗ್ಬೇಕು ಅಂತ ಕನ್ಸು ಎಲ್ರದ್ದು ಅಲ್ವ ಸರ್ ಅಲ್ವೇನಾ ಹುಟ್ಟಿದ ಊರಲ್ಲಿ ಏನಾದ್ರು ಮಾಡ್ತೀನಿ ಹುಟ್ಟಿದ ನೆಲಕ್ಕೆ ತಾಯಿ ನೆಲಕ್ಕೂ ಮತ್ತು ಒಂದು ನಮ್ಮ ಋಣ ತೀರಿಸ್ತೇನೆ ಅನ್ನಕ್ಕೆ ಇವೇ ಮಾತುಗಳು ಆಮೇಲೆ ದಯವಿಟ್ಟು ನನಗನ್ಸಿದ ಮಟ್ಟಿಗೆ ಸರ್ ನಿಮ್ಮ ಇವ್ರಿಗೆ ಫ್ಯಾಕ್ಟ್ರಿಗೆ ಇಂಥವ್ರ ಮಕ್ಕಳನ್ನ ಕರೀರಿ ಕೂಡಿಸ್ಕೊಡ್ರಿ 4 ಮಾತು ಹೇಳಿ ಅಂದ್ರೆ ಇವತ್ತಿಂದ ಒಂದು ಕನ್ಸು ಕಾಣ್ಸಕ್ ಶುರು ಮಾಡೋದು ಇವ್ರನ್ನ ಅಂದ್ರೆ ಹತ್ತಿರದಿಂದ ಅವ್ರ ಮುಂದೆ ರೊಕ್ಕ ಎಣಿಸ್ರಿ ಯಾಕಂತಂದ್ರ ನೀನ್ ಆಗ್ತಿತ್ತಮ್ಮ ನೀನ್ ಒಳ್ಳೇದ್ ಮಾಡಿದ್ರೆ ಹಿಂಗ ಆಗ್ತಿ ಒಳ್ಳೇದೇನೋ ಆದ್ರಿಂದ ಹಂಗ ಆಗ್ತಿ ಮಾರಾಟ ಹೆಂಗಾಗುತ್ತ ಹೆಂಗ್ ಇದಾಗತ್ತೆ ಅಂತವ್ರ ಇಂಥವ್ರನ್ನ ಮಾಡಿಸಿ ಸರ್ ಇವ್ರು ನೋಡ್ರಿ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಇದರಲ್ಲಿ ಯಾರಾದ್ರೂ ಇಷ್ಟು ಜನದಲ್ಲಿ ಒಬ್ಬ ಆದ್ರೂ ಸಾಕು ಸಾರ್ಥಕ ಖಂಡಿತ ಸರ್ ಏನ ಹೋಗ್ತಿರಲ್ಲ ಫ್ಯಾಕ್ಟ್ರಿಗೆ ಹೋಗಿ ನೋಡ್ರಿ ಇವ್ರ ಸಾಹೇಬ್ರು ಅಷ್ಟ್ರ ದುಡಿತಾರಲ್ಲ ಹೆಂಗ್ ದುಡಿತಾರಪ್ಪ ಈ ಮೂರಾಗ ಎಲ್ಲರಿಗೂ ಇಲ್ದ ಹೆಚ್ಚು ದುಡಿತಾರಲ್ಲ ಹೆಂಗ್ ದುಡಿತಾರ ಅಂತ ಕಲ್ಕೊಡ್ರಿ ಅಂತ ನಾನು ಹೌದಲ್ವಾ ಮುಂದೆ ಬರೀ ಸರ್ಕಾರಿ ನೌಕರಿ ಸಿಗುತ್ತಾನ ಸುಳ್ತಮ್ಮ ನೀನ್ ಚೆನ್ನಾಗಿ ಓದಿ ಉದ್ಯಮ ಮಾಡಿದ್ರೆ ಅದಕ್ಕಿಂತ ನೀನ ಈಗ ಉದ್ಯೋಗ ಮಾಡಿದ್ರೆ ಏನಾಗುತ್ತೆ ಹೇಳ ಒಬ್ಬವನ ಮಾಡ್ತಿ ಈಗ ಇವ್ರು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಾರ ನೋಡಿ ಇವರು ಹಂಗಾಗೋದು ಚಲೋನ ಬರೀ ನೀನ ಉದ್ಯೋಗ ಮಾಡೋದು ಚಲೋನ 4 ಮಂದಿ ಕೆಲಸ ಕೊಡೋದು ಚಲೋ ಅದು ಪ್ರಾರಂಭ ಆಗಿದೆ ಸರ್ ಅದು ಕತೆ ಥ್ಯಾಂಕ್ಸ್ ಕಣ್ರ ಆಗ್ರಿ ಎಲ್ಲರೂ ಒಳ್ಳೆ ಓದ್ರಿ ಚೆನ್ನಾಗಿ ಉದ್ಯಮಿ ಆದ್ರೂ ಆಗ್ರಿ ಏನಾರ ಆಗ್ರಿ ಮೊದಲು ಏನ್ ಮಾಡ್ಬೇಕು ಒಳ್ಳೇದು ಓದ್ಬೇಕು ಇವ್ರಿಗೆ ಕೊಡಿ ಇವ್ರು ನಿಮ್ಮ ಐಕಾನ್ ಇಲ್ಲಿದಾರ ನೋಡ ಇವ್ರು ಥ್ಯಾಂಕ್ ಯು ಏನ್ ಆಟ ಆಡ್ತಿದ್ರಿ ಚಿನ್ನಿ ದಾಂಡ ಸೂಪರ್ ಆಡ್ರಿ ಚೆನ್ನಾಗಿ ಆಡ್ರಿ ಚೆನ್ನಾಗಿ ಊಟ ಮಾಡ್ರಿ ಸಾಹೇಬ್ರಿಗೆ ಊಟನೂ ಇರಲಿಲ್ಲ ಅವತ್ತು ಓಕೆ ಬಾಯ್ 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 ಇದು ಹಿಂಗ ಪ್ರತಿ ಹಳ್ಳಿಯಲ್ಲಿ ಯಾಕೆ ಇದು ಮಜಾ